ನಮಸ್ಕಾರ. ಇವತ್ತಿನ ಸಂಚಿಕೆಯಲ್ಲಿ ಸಾಟ್ ಹೇಗೆ ಮಾಡೋದು ಅಂತ ಹೇಳಿಕೊಡ್ತಾ ಇದ್ದೀನಿ. ಪರ್ಫೆಕ್ಟಾಗಿ ಸಾಟ್ ಮಾಡಲಿಕ್ಕೆ ಕೆಲವೊಂದು ಟಿಪ್ಸನ್ನು ಶೇರ್ ಮಾಡ್ತೀನಿ. ಆದ ಕಾರಣ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಅದೇ ರೀತಿ ಇನ್ನೂ ಕೂಡ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ. ಸಾಟ್ ಮಾಡಲಿಕ್ಕೆ ನಾನು 1 ಕಪ್ ಮೈದಾನ ಹಾಕ್ತಾ ಇದ್ದೀನಿ. ಇದಕ್ಕೆ ನಾನು 2 ಟೇಬಲ್ ಸ್ಪೂನ್ ಬಿಸಿ ಮಾಡಿದ ತುಪ್ಪವನ್ನು ಹಾಕ್ತಾ ಇದ್ದೀನಿ. ಸ್ವಲ್ಪ ಅಂದರೆ 1/4 ಚಮಚದಷ್ಟು ಬೇಕಿಂಗ್ ಪೌಡ್ರನ್ನು ಹಾಕ್ತಾ ಇದ್ದೀನಿ. ಹಾಗೆ ರುಚಿಗೆ ಸ್ವಲ್ಪ ಏಲಕ್ಕಿ, 1/4 ಚಮಚದಷ್ಟು ಏಲಕ್ಕಿನ ಹಾಕ್ತಾ ಇದ್ದೀನಿ. ಕೆಲವರು ಏಲಕ್ಕಿ ಮತ್ತೆ ಹಾಕ್ತಾರೆ, ನಾನು ಇವಾಗಲೇ ಇದಕ್ಕೆ ಹಾಕ್ತಾ ಇದ್ದೀನಿ. ಇದನ್ನು ಸ್ವಲ್ಪ ಮಿಕ್ಸ್ ಮಾಡಬೇಕು. ನೋಡಿ, ಇದು ಮಿಕ್ಸ್ ಮಾಡುವಾಗ ಈ ರೀತಿ ಶೇಪ್ ಹಿಡಿಬೇಕು ನೋಡಿ. ಇವಾಗ ಇದಕ್ಕೆ ಸ್ವಲ್ಪನೇ ನೀರನ್ನು ಹಾಕಿ ನಾವು ಉಂಡೆ ಮಾಡಬೇಕು. ನೀರು ಸ್ವಲ್ಪನೇ ಹಾಕಿ ಒಮ್ಮೆಲೆ ಜಾಸ್ತಿ ಹಾಕಲಿಕ್ಕೆ ಹೋಗಬೇಡಿ. ಸರಿಸುಮಾರು 1 ರಿಂದ 2 ಟೇಬಲ್ ಸ್ಪೂನಷ್ಟು ನೀರು ಇದಕ್ಕೆ ಅವಶ್ಯಕತೆ ಇದೆ ಅಷ್ಟೇ. ನೀವು ಉಂಡೆ ಕಟ್ಟುವಾಗ ನೀರು ಕಡಿಮೆ ಆದರೆ ಏನಾಗುತ್ತೆ ಅಂದರೆ ಹಿಟ್ಟು ತುಂಬ ಡ್ರೈ ಆಗುತ್ತೆ. ನೀವು ಮತ್ತೆ ಉಂಡೆ ಮಾಡುವಾಗ ಅದು ಕ್ರ್ಯಾಕ್ಸ್ ಇರುತ್ತೆ ಅದರ ಮೇಲೆ. ಸೊ ನೀರು ಅತಿ ಕಡಿಮೆ ಸಹ ಆಗಬಾರ್ದು, ನೀರು ಜಾಸ್ತಿ ಸಹ ಆಗಬಾರ್ದು. ಸರಿಯಾಗಿ ಹಾಕಿ ಸ್ಮೂತಾಗಿ ಒಂದು ಉಂಡೆನ ಮಾಡಬೇಕು. ನಾವು ಚಪಾತಿ ಹೇಗೆ ಮಾಡ್ತೀವಿ ನೋಡಿ ಹಾಗೆ. ಸೊ ಇವಾಗ ಉಂಡೆ ರೆಡಿ ಆಗಿದೆ. ಇದರಿಂದ ನಾವು ಸಾಟನ್ನು ಮಾಡೋಣ. ಸೊ ಇದರಿಂದ ಒಂದು ಸಣ್ಣ ತುಂಡನ್ನು ತೆಕ್ಕೊಂಡು ನೋಡಿ, ನಾವು ಚಪಾತಿ ಹೇಗೆ ಮಾಡ್ತೀವಿ ನೋಡಿ ಅದೇ ರೀತಿ ಸಣ್ಣ ಉಂಡೆಯನ್ನು ಮಾಡಬೇಕು. ಆನಂತರ ಸಾಟ್ ಶೇಪನ್ನು ಇದಕ್ಕೆ ಕೊಡಬೇಕು. ಈ ರೀತಿ ಚೆನ್ನಾಗಿ ಒಂದು ಬಾಲ್ ಮಾಡಿ ನಂತರ ಇದನ್ನು ಮೆಲ್ಲನೆ ಪ್ರೆಸ್ ಮಾಡಿ, ಆವಾಗ ಸಾಟ್ ಶೇಪ್ ಬರುತ್ತೆ. ಸೊ ನೋಡಿ, ಯಾವುದೇ ಕ್ರ್ಯಾಕ್ಸ್ ಇಲ್ಲ ನೋಡಿ, ನೀರು ಸರಿಯಾಗಿದೆ. ಸೊ ನೀರು ಕಡಿಮೆ ಆದರೆ ಏನಾಗುತ್ತೆ ಅಂದರೆ ಈ ರೀತಿ ಬಾಲ್ಸ್ ಮಾಡುವಾಗ ಡ್ರೈ ಆಗಿರುತ್ತೆ. ಆವಾಗ ಏನು ಮಾಡಿ ಅಂದರೆ ಸ್ವಲ್ಪ ನೀರನ್ನು ಹಾಕಿ ಹಿಟ್ಟು ಕಳಿಸಿ ಸರಿಯಾಗುತ್ತೆ. ಸಪೋಸ್ ನೀರು ಜಾಸ್ತಿ ಆಯಿತು ಅಂದರೆ ಸ್ವಲ್ಪ ಮೈದಾನ ಸೇರಿಸಿ ಹಿಟ್ಟನ್ನು ಸರಿ ಮಾಡಿ. ಸೊ ಇವಾಗ ನಾನು ಎಲ್ಲ ಸಾಟನ್ನು ರೆಡಿ ಮಾಡಿದ್ದೀನಿ. ಇದನ್ನು ಫ್ರೈ ಮಾಡಬೇಕು. ಸೊ ನೋಡಿ, ಯಾವುದೇ ಕ್ರ್ಯಾಕ್ಸ್ ಇಲ್ಲ ನೋಡಿ, ಕರೆಕ್ಟಾಗಿದೆ. ಸೊ ನೋಡಿ, ಇನ್ನೊಮ್ಮೆ ತೋರಿಸ್ತೀನಿ ಶೇಪ್ ಕೊಡಲಿಕ್ಕೆ. ಈ ರೀತಿ ಕೂಡ ನೀವು ಮಾಡ್ಬೋದು ಶೇಪನ್ನು. ಈ ರೀತಿ ಮಾಡಿ ಈ ರೀತಿ ಪ್ರೆಸ್ ಮಾಡಿದರೆ ಶೇಪ್ ಬರುತ್ತೆ ನೋಡಿ. ಸೊ ನಿಮಗೆ ಸೈಜ್ ಬೇಕಿದ್ರೆ ದೊಡ್ಡದು ಕೂಡ ಮಾಡ್ಬೋದು, ಅಥವಾ ಸಣ್ಣ ಸೈಜಲ್ಲಿ ಕೂಡ ಇದನ್ನು ಇಡ್ಬೋದು. ಸೊ ಇದನ್ನು ಫ್ರೈ ಮಾಡೋಣ. ಫ್ರೈ ಮಾಡುವಾಗ ಫ್ಲೇಮನ್ನು ಮೀಡಿಯಮ್ ಟು ಲೋವಲ್ಲಿ ಇಟ್ಬಿಡಿ. ಹೈಯಲ್ಲಿ ಇಟ್ಟರೆ ಇದು ಹೊರಗಿಂದ ಕುಕ್ ಆಗುತ್ತೆ, ಒಳಗಡೆಯಿಂದ ಇದು ಕುಕ್ ಆಗೋದಿಲ್ಲ. ಆದ ಕಾರಣ ಇದನ್ನು ಲೋ ಟು ಮೀಡಿಯಮ್ ಫ್ಲೇಮಲ್ಲೇ ಇಟ್ಬಿಡಿ. ಇದು ಚೆನ್ನಾಗಿ ಫ್ರೈ ಆಗಲಿ. ನೋಡಿ, ಯಾರಿಗೆಲ್ಲ ಸಾಟ್ ಸ್ವೀಟ್ ಇಷ್ಟ ನೋಡಿ ಈ ವಿಡಿಯೋನ ಇವಾಗಲೇ ಲೈಕ್ ಮಾಡಿ. ಕೆಳಗಡೆ ಶೇರ್ ಬಟನ್ ಇದೆ ನೋಡಿ, ಅಲ್ಲಿಂದನೇ ಶೇರ್ ಬಟನನ್ನು ಪ್ರೆಸ್ ಮಾಡಿ ನಿಮ್ಮ ವಾಟ್ಸಪ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ ಶೇರ್ ಮಾಡಿ ಈ ವಿಡಿಯೋನ. ಇವಾಗ ಇದು ಗೋಲ್ಡನ್ ಬ್ರೌನ್ ಆಗಿದೆ, ಇದನ್ನು ತೆಗೆಯೋಣ. ಇದನ್ನು ಒಂದು ಪ್ಲೇಟಲ್ಲಿ ಎತ್ತಿಡ್ತೀನಿ. ಸೊ ಇದು ಇವಾಗ ಪೂರ್ತಿಯಾಗಿ ತಣ್ಣಗಾಗಬೇಕು. ಅಷ್ಟರ ತನಕ ನಾವು ಪಾಕನ ರೆಡಿ ಮಾಡೋಣ. ನಾನು ಯಾವ ಕಪ್ಪಲ್ಲಿ ನೋಡಿ ಮೈದಾನ ಹಾಕಿದ್ದೆ ಅದೇ ಕಪ್ಪಲ್ಲಿ 1 ಕಪ್ ಸಕ್ಕರೆ ಹಾಗೂ 1 ಕಪ್ ಸಕ್ಕರೆಗೆ ಅರ್ಧ ಕಪ್ ನೀರನ್ನು ಹಾಕಿ ಇದನ್ನು ಬಿಸಿ ಮಾಡ್ತಾ ಇದ್ದೀನಿ. ಇದು ಒಳ್ಳೆ ಕುದಿ ಬರಬೇಕು. ನಮಗೆ ಇಲ್ಲಿ ದಪ್ಪ ಪಾಕ ಬೇಕು. ಸೊ ಇದು ಚೆನ್ನಾಗಿ ಕುದಿ ಬರಲಿ. ಮತ್ತು ಇಲ್ಲಿ ಕೂಡ ನೀವು ಫ್ಲೇಮನ್ನು ಲೋವಲ್ಲಿ ಇಡಬೇಕು. ಹೈಯಲ್ಲಿ ಇಟ್ಟರೆ ಏನಾಗುತ್ತೆ ಅಂದರೆ ಸಕ್ಕರೆ ಪಾಕ ಬರ್ನ್ ಆಗುತ್ತೆ, ಕಲರ್ ಕೆಂಪಾಗುತ್ತೆ. ಕೆಂಪಾಗಬಾರ್ದು. ಸೊ ಇದು ಕುದಿ ಬಂದ ನಂತರ ಸ್ವಲ್ಪ ಪಾಕ ಗಟ್ಟಿ ಬರುತ್ತೆ ನೋಡಿ, ಆವಾಗ ನೀವು ಒಂದೊಂದೇ ಸಾಟನ್ನು ಹಾಕಿ ಇದರೊಳಗೆ ಮಿಕ್ಸ್ ಮಾಡಿ ಮತ್ತೆ ತೆಗೆದು ಒಂದು ಪ್ಲೇಟಲ್ಲಿ ಇಟ್ಬಿಡಿ. ನೀವು ಸಕ್ಕರೆ ಪಾಕ ಮಾಡುವ ಮುಂಚೆನೇ ಪ್ಲೇಟನ್ನು ಸ್ವಲ್ಪ ತುಪ್ಪ ಹಾಕಿ ಪ್ಲೇಟನ್ನು ಚೆನ್ನಾಗಿ ಗ್ರೀಸ್ ಮಾಡಿ, ಆಯಿತಾ? ಯಾಕಂದರೆ ಆನಂತರ ನಮಗೆ ಸಾಟ್ ತೆಗಿಲಿಕ್ಕೆ ಸುಲಭ ಆಗುತ್ತೆ. ಸೊ ಈ ರೀತಿ ಸಾಟನ್ನು ನೀವು ಸಕ್ಕರೆ ಪಾಕದಲ್ಲಿ ಹಾಕಿ ಪ್ಲೇಟಲ್ಲಿ ಇಟ್ಬಿಡಿ. ಹೀಗೆ ಎಲ್ಲ ಸಾಟನ್ನು ಇದೇ ರೀತಿ ಮಾಡಿ ತೆಗಿಬೇಕಾಗುತ್ತೆ. ಕೆಲವರು ಏಲಕ್ಕಿನ ಈ ಸಕ್ಕರೆ ಪಾಕಕ್ಕೆ ಹಾಕ್ತಾರೆ. ಸೊ ನೀವು ಕೂಡ ಬೇಕಿದ್ರೆ ಹಾಕ್ಬೋದು. ಸೊ ನಿಮಗೆ ಗೊತ್ತಾಗುತ್ತೆ ಸಕ್ಕರೆ ಪಾಕ ಸ್ವಲ್ಪ ಗಟ್ಟಿ ಕುದಿ ಬಂದ ಕೂಡಲೇ ಸ್ವಲ್ಪ ಗಟ್ಟಿ ಆಗುತ್ತೆ. ಕುದಿ ಬಂದು ಒಂದು 2 ನಿಮಿಷದಲ್ಲಿ ದಪ್ಪ ಆಗುತ್ತೆ. ಆವಾಗ ನೀವು ಈ ರೀತಿ ಸಾಟನ್ನು ಹಾಕಿ ತೆಗೆದರೆ ಆಯಿತು. ಆದರೆ ಯಾವತ್ತೂ ನೀವು ಫ್ಲೇಮನ್ನು ಹೈ ಮಾಡಲಿಕ್ಕೆ ಹೋಗಬೇಡಿ. ಬೇಗ ಮೆಲ್ಟ್ ಆಗಲಿ, ಬೇಗ ಆಗಲಿ ಅಂತ ಫ್ಲೇಮನ್ನು ಹೈ ಮಾಡಲಿಕ್ಕೆ ಹೋಗಬೇಡಿ.
ಮತ್ತೊಂದು ಸಾಟ್ ಇದಕ್ಕೆ ಹಾಕುವಾಗ ಕಂಪ್ಲೀಟಾಗಿ ಕೂಲ್ ಆಗಿರಬೇಕು. ಬಿಸಿ ಬಿಸಿ ಸಾಟನ್ನು ಇದರೊಳಗೆ ಹಾಕಬೇಡಿ. ಕಂಪ್ಲೀಟಾಗಿ ಕೂಲ್ ಆಗಲಿಕ್ಕೆ ನೀವೇನು ಮಾಡಿ ಅಂದರೆ ಇದನ್ನು ಸ್ವಲ್ಪ ಹೊತ್ತು ಫ್ರಿಜ್ಜಲ್ಲಿಡಿ, ಆವಾಗ ಬೇಗನೆ ಕೂಲ್ ಆಗುತ್ತೆ. ಸೊ ಇವಾಗ ನಾನು ಎಲ್ಲ ಸಾಟನ್ನು ಹೀಗೆ ಮಾಡಿ ತೆಗಿತಾ ಇದ್ದೀನಿ. ಈಗ ಎಲ್ಲ ಸಾಟನ್ನು ನಾನು ತೆಗೆದಾಯಿತು. ಇವಾಗ ಏನು ಮಾಡಿದೆ ಅಂದರೆ ನಾನು ಗ್ಯಾಸನ್ನು ಆಫ್ ಮಾಡಿದೆ. ಗ್ಯಾಸನ್ನು ಆಫ್ ಮಾಡಿದ ಕೂಡಲೇ ನೀವೇನು ಮಾಡಬೇಕು ಅಂದರೆ ಈ ರೀತಿ ಸ್ಪೂನಲ್ಲಿ ಕಂಟಿನ್ಯೂಸ್ ಆಗಿ ತಿರುಗಿಸ್ಬೇಕು, ಗೊತ್ತಾಯ್ತಾ? ಸೊ ನಿಲ್ಲಬಾರ್ದು, ಕಂಟಿನ್ಯೂಸ್ ಆಗಿ ತಿರುಗಿಸುವಾಗ ಏನಾಗುತ್ತೆ ಅಂದರೆ ಇದು ಸಕ್ಕರೆ ಪಾಕ ಗಟ್ಟಿಯಾಗಿ ಬರುತ್ತೆ, ಹಾಗೂ ಸ್ವಲ್ಪ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ನೋಡಿ, ಬಿಳಿಯಾಗಿ ಬರುತ್ತೆ ನೋಡಿ. ಇವಾಗಲೇ ನಿಮಗೆ ಗೊತ್ತಾಗುತ್ತೆ. ನಾನು ಇವಾಗ ಇದನ್ನು ಮಿಕ್ಸ್ ಮಾಡ್ತಾ ಇರುವಾಗ ಗಟ್ಟಿ ಆಗ್ತಾ ಬಂತು ನೋಡಿ. ಸೊ ಇದು ಸ್ವಲ್ಪ ಗಟ್ಟಿ ಆಗಬೇಕು. ಇನ್ನೂ ಕೂಡ ನಾನು ಕಲಿಸ್ತಾ ಇದ್ದೀನಿ. ಸ್ವಲ್ಪ ಕಲರ್ ಚೇಂಜ್ ಆಗಲಿ, ಸ್ವಲ್ಪ ಬಿಳಿ ಆಗಲಿ. ಇವಾಗ ನೋಡಿ ಇದು ಕಲರ್ ಚೇಂಜ್ ಆಗಿ ರೆಡಿ ಆಗಿದೆ. ಇದನ್ನು ನಾನು ಒಂದೊಂದು ಸ್ಪೂನನ್ನೇ ತೆಗೆದು ಸಾಟ್ ಮೇಲೆ ಹಾಕ್ತಾ ಇದ್ದೀನಿ. ಇದು ನಿಮಗೆ ನಾನು ಹೇಳಿಕೊಡ್ತಾ ಇರುವ ಈಸಿ ಮೆಥಡ್. ಸೊ ಈ ರೀತಿ ಸಕ್ಕರೆ ಪಾಕ ಮಾಡಿ ಹಾಕಿ, ತುಂಬ ಈಸಿ ಆಗುತ್ತೆ. ಇಲ್ಲ ಅಂದರೆ ಬೇರೆ ಮೆಥಡಲ್ಲೆಲ್ಲ ತುಂಬ ಕಷ್ಟ ಅದು. ಆನಂತರ ಸಕ್ಕರೆ ಎಲ್ಲ ಕೆಂಪಾಗೋದು, ಬರ್ನ್ ಆಗೋದು ಹಾಗೆಲ್ಲ ಆಗುತ್ತೆ. ಬಟ್ ಈ ಮೆಥಡ್ ತುಂಬ ಈಸಿ ಮೆಥಡ್. ಇದನ್ನು ಸ್ವಲ್ಪ ಹೊತ್ತು ನೀವು ಫ್ರಿಜ್ಜಲ್ಲಿ ಇಡ್ಬೋದು ಅಥವಾ ಹೊರಗಡೆನೂ ಇಡ್ಬೋದು. ಇದು ಗಟ್ಟಿ ಆದ ನಂತರ ಇದನ್ನು ಈ ರೀತಿ ಕಟ್ ಮಾಡಿ ತೆಗೀರಿ. ಈಸಿಯಾಗಿ ಬರುತ್ತೆ, ಯಾಕಂದರೆ ಪ್ಲೇಟಿಗೆ ನಾವು ತುಪ್ಪನ ಹಾಕಿದ್ವಿ ಅಲ್ಲ. ಸೊ ಇವಾಗ ನೋಡಿ ರುಚಿಕರವಾದ ಸ್ವೀಟ್ ಸಾಟ್ ರೆಡಿ ಆಗಿದೆ. ನೋಡಿದ್ರಲ್ಲ ಎಷ್ಟು ಸುಲಭವಾಗಿ ಸಾಟನ್ನು ಮಾಡ್ಬೋದು ಅಂತ.